ನೋಡಿ ಇದೇ ನೆಲಮಂಗಲ ಹತ್ರ ಇರುವಂತಹ ಡಿಮಾರ್ಟ್, ಅದ್ರ ಹಿಂದ್ಗಡೆ ಇರುವಂತದ್ದೇ ಲಕ್ಷ್ ಪ್ರಾಪರ್ಟೀಸ್ ಅವರ ಧೃತಿಯ ಎನ್ಕ್ಲೇವ್, BMRD ಅಪ್ರೂವ್ಡ್, ನೆಲಮಂಗಲ CMC ಅಪ್ರೂವ್ಡ್ ಆಗಿರುವಂತಹ ಏಕತಾ ಲೇಔಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಗ್ರ್ಯಾಂಡ್ ಲೇಔಟ್ ಅನ್ನ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಅಂಡ್ ಈ ಲೇಔಟ್ನ ಹೆಸರು ಬಂದ್ಬಿಟ್ಟು ಧೃತಿ ಎನ್ಕ್ಲೇವ್ ಅಂತ. ಅಂಡ್ ಇದನ್ನ ನಮಗೆ ಪರಿಚಯ ಮಾಡ್ಕೊಡ್ತಾರಂತವ್ರು ಲಕ್ಷ್ ಪ್ರಾಪರ್ಟೀಸ್ ಅವರು. BMRD ಅಪ್ರೂವ್ಡ್, NPA ಅಪ್ರೂವ್ಡ್ ಆಗಿರುವಂಥ ಸೈಟು. ನೋಡಿ ಈ ಕಡೆ ತಿರ್ಸಿ, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಎಷ್ಟು ಗ್ರ್ಯಾಂಡ್ ಆಗಿದೆ ಈ ಲೇಔಟ್ ಅನ್ನೋದನ್ನ ನಾನು ಇಲ್ಲಿಂದನೇ ತೋರ್ಸೋಕೆ ಇಷ್ಟಪಡ್ತೀನಿ. ನೋಡಿ, ದೊಡ್ಡದಾಗಿರುವಂಥ ಗ್ರ್ಯಾಂಡ್ ಆರ್ಚ್ ಇರ್ಬೋದು, ಗೇಟ್ ಇರ್ಬೋದು, ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ ಇದು. ಆ್ಯಂಡ್ ಇನ್ನೊಂದೇನಂತಂದರೆ ನೋಡಿ, ಈ ರೋಡ್ ಇದೆಲ್ಲ, ಫಸ್ಟ್ ಈ ರೋಡ್ ಬಗ್ಗೆ ಹೇಳ್ಬಿಡ್ತೀನಿ. ಇದು 80 ಫೀಟ್ ರೋಡ್ ವೀಕ್ಷಕರೇ. ಓಕೆ, ಇವಾಗ ನಿಮ್ಗೆ ಆಲ್ಮೋಸ್ಟ್ 30 ಫೀಟ್ ಸಿಗ್ತಾ ಇರ್ಬೋದು, ಬಟ್ ಇದು 80 ಫೀಟ್ ರೋಡು. ಅದಕ್ಕೋಸ್ಕರನೇ ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಅವರು ಆಲ್ರೆಡಿ ಈ ಜಾಗನೆಲ್ಲ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಈ ಡೈರೆಕ್ಷನ್ ಇಲ್ಲಿಂದ ಹಿಂಗೆ ಹೋದ್ರೆ, ನೀವು ಈ ರೋಡಲ್ಲಿ ಹಿಂಗೆ ಹೋದರೆ ಜಸ್ಟ್ 1 ಕಿಲೋಮೀಟ್ರಲ್ಲಿ ನಮ್ಮ ಕುಣಿಗಲ್ ಹೈವೇ, ಹಾಸನ್ ಕುಣಿಗಲ್ ಬೈಪಾಸ್ ಹೈವೇಗೆ ರೀಚ್ ಆಗ್ತೀರಾ. ತುಮಕೂರು ಹೈವೇ NH4 ಅದಕ್ಕೆ ರೀಚ್ ಆಗ್ತೀರಾ. ಆಲ್ಮೋಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನಾನು ಹೇಳ್ಬೇಕಾದ್ರೆ ನಿಮಗೆ ಅಲ್ಲಿಂದೆಲ್ಲ ಕಂಪ್ಲೀಟ್ ಆಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಕ್ಲಿಪ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಹೋದರೆ ಕುಣಿಗಲ್ ಹೈವೇ, ತುಮಕೂರು ಹೈವೇ. ಸೊ ಯಾರ್ಯಾರು ತುಮಕೂರು ಕಡೆ ಹೋಗಬೇಕು, ಶಿರಾ ಕಡೆ ಹೋಗಬೇಕು, ಶಿವಮೊಗ್ಗ ಹೋಗಬೇಕು, ಅವ್ರಿಗೆಲ್ಲರಿಗೂ ಈಸಿ. ಆ್ಯಂಡ್ ಸೇಮ್ ಹೋಗಿ ಈ ಕಡೆ ಕುಣಿಗಲ್ ಹೈವೇ ಕಡೆ ಹೋಗ್ತೀರಂತಂದರೆ ಮಂಗಳೂರು, ಧರ್ಮಸ್ಥಳ, ಪ್ರತಿಯೊಂದನ್ನು ಕಡೆನೂ ಕೂಡ ನೀವು ರೀಚ್ ಆಗ್ಬೋದು. ಆ್ಯಂಡ್ ಫ್ಯೂಚರನ್ನು ಮೈಂಡಲ್ಲಿ ಇಟ್ಕೊಂಡು ನೋಡಿ, ಆಲ್ರೆಡಿ 30 ಫೀಟ್ ಇದೆ, ಇನ್ನು ಜಾಗ ಬಿಟ್ಬಿಟ್ಟು ಲೇಔಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇನ್ ಫ್ಯೂಚರ್ ಇದು 80 ಫೀಟ್ ರೋಡ್ ಆಗ್ತಾ ಇದೆ ವೀಕ್ಷಕರೇ. 80 ಫೀಟ್ ರೋಡ್, ಅಷ್ಟು ದೊಡ್ಡ ರೋಡ್ ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮರ್ತೋದೆ ನಾನು ನಿಮಗೆ, ಆ್ಯಕ್ಚುಲಿ ಆ ಕಡೆ ತೋರಿಸಿ, ಡಿಮಾರ್ಟ್ ನಿಮಗೆ ಸ್ಟ್ರೇಟಾಗಿ ಕಾಣ್ತಾ ಇದೆಯಲ್ಲ, ಜಸ್ಟ್ 500 ಇಂದ 800 ಮೀಟ್ರಲ್ಲಿ ನಿಮಗೆ ಡಿಮಾರ್ಟ್ ಕೂಡ ಅಲ್ಲೇ ಇದೆ. ಬನ್ನಿ ನನ್ನ ಜೊತೆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೇನೆ ಮಾತಾಡೋಣ. ಸೊ ಈ ಕಡೆ ನೋಡಿದ್ರೆ ದೊಡ್ಡದಾದಂಥ ಆರ್ಚ್ ತೋರಿಸಿ, ನಮ್ಮ ವೀಕ್ಷಕರಿಗೆ ಆರ್ಚ್ ತೋರಿಸಿ. ಸೊ 24/7 ಸೆಕ್ಯೂರಿಟಿ ಕೂಡ ಯಾವಾಗಲೂ ಇಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಸೇಫ್ ಇದಿದೆ, ರೋಡ್ ಕೂಡ ತುಂಬ ಚೆನ್ನಾಗಿದೆ, CC ರೋಡ್. ಬನ್ನಿ ಹಾಗೆ ಮಾತಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಅಂತ ಬಂದಾಗ ಇವರು ಯೂಶುವಲಿ ಮಾಡುವಂಥದ್ದು BMRD ಅಪ್ರೂವ್ಡ್ ಸೈಟ್ಸ್ಗಳನ್ನೇ ಇವರು ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದೇನಂತಂದರೆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ತೋರಿಸಿ, ಮನೆಗಳಿರ್ಬೋದು, ಆ ಕಡೆ ಒಂದು ಕಮರ್ಷಿಯಲ್ ಒಂದು ಪ್ರಾಪರ್ಟಿ ಇದೆ, ಪ್ರತಿಯೊಂದು ಕೂಡ ಅಕ್ಕಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕನೆಕ್ಟಿವಿಟಿ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಕನೆಕ್ಟಿವಿಟಿ ಏನೇನಿದೆ ವೀಕ್ಷಕರೇ, ಕುಣಿಗಲ್ ಹಾಸನ್ ಬೈಪಾಸ್ ರೋಡು ಜಸ್ಟ್ 1 ಕಿಲೋಮೀಟ್ರ್. ಇಲ್ಲಿಂದ ರಾಮಯ್ಯ ಹರ್ಷ್ ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತು, ಅದು ಜಸ್ಟ್ 3 ಕಿಲೋಮೀಟ್ರು. ನೆಲಮಂಗಲ ರೈಲ್ವೆ ಸ್ಟೇಷನ್ನು 4 ಕಿಲೋಮೀಟರ್. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲಿಂದ ಅರೌಂಡ್ 8 ಕಿಲೋಮೀಟರು. ಆ್ಯಂಡ್ ಅಷ್ಟೇ ಅಲ್ಲದೆ BIEC ಹತ್ತಿರದ ಮೆಟ್ರೋ ಸ್ಟೇಷನ್ ನಿಮಗೆ ಜಸ್ಟ್ 13 ಕಿಲೋಮೀಟ್ರು. ಆ್ಯಂಡ್ ಮೆಟ್ರೋ ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ನೆಲಮಂಗಲಕ್ಕೆ ಮೆಟ್ರೋ ಸ್ಟೇಷನ್ ಅಪ್ರೂವ್ ಆಗಿಬಿಟ್ಟಿದೆ. ಅಂದರೆ ಇಲ್ಲಿಂದ 1 ಕಿಲೋಮೀಟ್ರಿಗೆ, ಜಸ್ಟ್ 1 ಕಿಲೋಮೀಟ್ರಿಗೆ ಮೆಟ್ರೋ ಸ್ಟೇಷನ್ಸ್ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ. ಇನ್ನು ಫ್ಯೂಚರ್ ಸಿಗ್ತಾ ಇರುವಂಥದ್ದು. ಸೊ BMRD ಅಪ್ರೂವ್ಡ್ ಇದೆ, ಈ ಖಾತಾ ರೆಡಿ ಇದೆ, ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಇದೆ, ಅಂದಮೇಲೆ ಇನ್ನೇನು ಬೇಕು, ಕರೆಕ್ಟ್ ತಾನೆ? ಇನ್ನೂ ಇದೆ ರೀ ಕನೆಕ್ಟಿವಿಟಿ. ಯಶವಂತಪುರ ಎಷ್ಟಾಗ್ಬೋದು, 15 to 18 ಕಿಲೋಮೀಟರ್ ಒಳಗಡೆನೆ ನಿಮಗೆ ಯಶವಂತಪುರ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ 20 ಕಿಲೋಮೀಟರ್. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂದಾಗ ಇಲ್ಲಿ ನೆನಪಿಗೆ ಬರೋದು ಕ್ವೀನ್ ಸಿಟಿ ತುಂಬಾನೇ ಹೆಸರು ಮಾಡ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಅವರು ಇನಾಗ್ರೇಷನ್ ಮಾಡಿರುವಂಥದ್ದು. ಲ್ಯಾಕ್ಸ್ ಟುಗೆದರ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ, ದೊಡ್ಡ ಸಿಟಿನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 20 to 22 ಕಿಲೋಮೀಟರ್ ಆಗ್ಬೋದು. ಸೊ ವಿಧಾನಸೌಧ, ಡೈರೆಕ್ಟ್ ವಿಧಾನಸೌಧಕ್ಕೆ ಹೋಗ್ಬಿಡೋಣ. 30 ಕಿಲೋಮೀಟರ್ ವಿಧಾನಸೌಧ ಹೋಗ್ತೀರಾ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್. ಅಂದರೆ 1 ಗಂಟೆ 1 ಅವರಲ್ಲಿ ನೀವು ರೀಚ್ ಆಗ್ಬೋದು. ಹೆಂಗೆ 1 ಅವರ್ ರೀಚ್ ಆಗಕ್ಕೆ ಸಾಧ್ಯ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ನೋಡಿ, ಇಲ್ಲಿಂದ ದಾಬಸ್ಪೇಟೆ, ಅಲ್ಲಿಂದ STRR ರಿಂಗ್ ರೋಡ್, ಅಲ್ಲಿಂದ ಹೋದ್ರೆ ಸೀದಾ ದೇವನಹಳ್ಳಿ, ಡೈರೆಕ್ಟ್ ದೇವನಹಳ್ಳಿ. ಯಾವುದೇ ಅಡೆತಡೆಗಳಿಲ್ಲ, ಕಂಜೆಷನ್ಸ್ ಇಲ್ಲ, ಟ್ರಾಫಿಕ್ ಇಲ್ಲ. ನಾನೇ ತುಂಬ ಸಲ ಓಡಾಡ್ತೀನಿ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಅರ್ಥ ಆಯ್ತಲ್ವಾ? ದಾಬಸ್ಪೇಟೆಗೆ ಹೋಗಿ ಅಲ್ಲಿಂದ ರೈಡ್ ತೊಗೊಂಡ್ರೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈಸಿ ರೀಚ್ ಆಗಿಬಿಡ್ಬೋದು. ಸೊ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ಸು, ಬಸ್ನ ವ್ಯವಸ್ಥೆ, ಪ್ರತಿಯೊಂದು ಕೂಡ ಪ್ರಾಪರ್ ಆಗಿರುವಂಥ ಲೇಔಟ್. ಆ್ಯಂಡ್ ಇನ್ನೊಂದು,
BMRD ಅಪ್ರೂವ್ಡ್ ಆದಾಗ ಏನ್ ಗೊತ್ತಾ ನಿಮ್ಗೆ, ಜಸ್ಟ್ 5 ಡಾಕ್ಯುಮೆಂಟ್ಸ್, ಹೌದು BMRD ಅಲ್ಲಿ ನಿಮ್ಗೆ ಬರೋದೇ 5 ಡಾಕ್ಯುಮೆಂಟ್ಸ್, 5 ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಇದು ನೇರ ಮಾಲೀಕರಿಂದ ಮಾರಾಟ ಆಗಿರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಲಕ್ಷ್ ಪ್ರಾಪರ್ಟೀಸ್ ಕಡೆಯಿಂದ ಕಂಪ್ಲೀಟ್ ಆಗಿ ಸಿಗ್ಬಿಡುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಕೂಡ ಆಯ್ತು ಕನೆಕ್ಟಿವಿಟಿ. ಆದ್ರೂ ಕೂಡ ನಾನು ನಿಮ್ಗೆ ಒಂದು ಮ್ಯಾಪ್ ಅನ್ನ ತೋರಿಸ್ಬಿಡ್ತೀನಿ ನೋಡಿ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್, ಐಕಿಯಾ, ಕೆನ್ನಮೆಟಲ್, ಹಾಗೆ ಮುಂದೆ ಬರ್ತಿದ್ದಂಗೆ ಜಿಂದಾಲ್ ಅಲ್ಯೂಮಿನಿಯಂ ಲಿಮಿಟೆಡ್, BIEC ಎಕ್ಸಿಬಿಷನ್ ಸೆಂಟರ್, ಹಾಗೆ ಮುಂದೆ ಬಂದ್ರೆ ಇದು ನೋಡಿ ನೆಲಮಂಗಲ ಜಂಕ್ಷನ್. ಜಂಕ್ಷನ್ ಇಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲೇ ಇರುವಂತದ್ದು ಧೃತಿ ಎನ್ಕ್ಲೇವ್. ಇಲ್ಲಿಂದ ಜಸ್ಟ್ ಒಂದು 800 ಮೀಟರ್ ಅಲ್ಲಿ ನೋಡಿ ಇದು ಡಿಮಾರ್ಟ್. ತುಂಬಾ ಜನ ತುಮಕೂರು ಕಡೆ ಹೋಗೋರು ಎಲ್ಲ ನೋಡಿರ್ತೀರಾ, ಡಿಮಾರ್ಟ್ ನೋಡಿರ್ತೀರಲ್ಲ, ಆ ಡಿಮಾರ್ಟ್ ಇದೇ ನೇರದಲ್ಲಿ ಇದೇ ಸ್ಟೇಟ್ ಆಗಿರುತ್ತೆ, ಅದರ ಬ್ಯಾಕ್ ಸೈಡೇ ಇದೀವಿ ನಾವು ಆಕ್ಚುಲಿ. ಸೊ ಅಷ್ಟು ಒಂದು ಒಳ್ಳೆ ಲೀಗಲ್ ಆಗಿರುವಂತ ಲೇಔಟ್ ವೀಕ್ಷಕರೇ. ನೋಡಿದ್ರಲ್ಲ, ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಮುಗಿಯೋದೇ ಇಲ್ಲ, ಅಷ್ಟೊಂದು ಒಳ್ಳೊಳ್ಳೆ ಕನೆಕ್ಟಿವಿಟಿ ಇದೆ. ಮೇನ್ ಆಗಿ ನನಗೆ ತುಂಬಾ ಇಷ್ಟ ಆಗಿದ್ದು ಹರ್ಷ್ ಹಾಸ್ಪಿಟಲ್ಸ್ ಇರ್ಬೋದು, ಇನ್ಸ್ಟಿಟ್ಯೂಟ್ಗಳಿರ್ಬೋದು, ಅಂಡ್ ಅಷ್ಟೇ ಅಲ್ಲದೆ ನೆಲಮಂಗಲ ಜಂಕ್ಷನ್ ಇರ್ಬೋದು, ಅಂಡ್ ಅದ್ರ ಸುತ್ತಮುತ್ತಲು ಮಾರ್ಕೆಟ್ ಇರ್ಬೋದು. ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ಗೊತ್ತಾ, ಪ್ರತಿದಿನದ ಅಗತ್ಯಗಳು, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಇರ್ಬೋದು, ನಿಮಗೆ ಎಜುಕೇಷನ್ಸ್ಗೆ ಬೇಕಾಗಿರುವಂಥದ್ದು, ಶಾಪಿಂಗಿಗೆ ಬೇಕಾಗಿರುವಂಥದ್ದು, ಪ್ರತಿಯೊಂದು ವ್ಯವಸ್ಥೆ ಇಲ್ಲಿ ಇದೆ. ಹಿಂಗೆ ನಡ್ಕೊಂಡು ಹೋದ್ರೆ ಡಿಮಾರ್ಟ್ಗೆ ಹೋಗ್ಬಿಡ್ತೀರಾ ಅಲ್ವಾ, ಇನ್ನೇನು ಬೇಕು ನಿಮಗೆ ಶಾಪಿಂಗ್ಗೋಸ್ಕರ. ಸೊ ಪ್ರತಿಯೊಂದು ಅವೈಲೇಬಲ್ ಇರೋದ್ರಿಂದ, ಅಂಡ್ ಎಸ್ಪೆಷಲಿ ತುಮಕೂರು NH4 ಕನೆಕ್ಟಿವಿಟಿ, ತುಮಕೂರು ಹೈವೇ ಕನೆಕ್ಟಿವಿಟಿ ಅಂಡ್ ಕುಣಿಗಲ್ ಹೈವೇ ಕನೆಕ್ಟಿವಿಟಿ, ಹಾಸನ ಹೈವೇ ಕನೆಕ್ಟಿವಿಟಿ ಜಸ್ಟ್ 1 ಕಿಲೋಮೀಟರ್ ಇರೋದ್ರಿಂದ, ಸೊ ಆ ಕಡೆಗೆಲ್ಲ ಹೋಗೋರ್ಗಿದೆಯಲ್ಲ, ಇದು ಹೇಳಿ ಮಾಡಿಸಿರುವಂತ ಲೇಔಟ್ ವೀಕ್ಷಕರೇ. ಅಂಡ್ ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ, ಓಕೆನಾ. ಸೊ ಇಷ್ಟೊತ್ತು ಬರೀ ಕನೆಕ್ಟಿವಿಟಿ ಬಗ್ಗೆ ಹೇಳಿದೆ ನೋಡಿ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಅನ್ನ ನೋಡ್ಕೊಂಡು ಬಂದ್ರಿ ನೀವು. ಅದು ಬಂದ್ಮೇಲೆ ಎಲ್ಲೂ ನಿಮ್ಗೆ ಲೈಟಿನ ಕಂಬ ಸಿಗ್ತಾ ಇಲ್ಲ, ಯಾಕಂತಂದ್ರೆ ಇಲ್ಲಿರೋದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಈ ಕಂಬಗಳೆಲ್ಲ ಇವೆಲ್ಲ ಆಕ್ಚುಲಿ ಸ್ಟ್ರೀಟ್ ಲೈಟ್. ಓಕೆ ಸೊ ಇವಾಗ ಲೇಔಟ್ ಬಗ್ಗೆ ಹೇಳ್ತೀನಿ ನೋಡಿ. ಇದು ಟೋಟಲ್ 3.5 ಎಕರೆ, 3.5 ಎಕರೆಯಲ್ಲಿ ಮಾಡಿರುವಂತಹ ಲೇಔಟ್ ವೀಕ್ಷಕರೇ. CMC ಅಪ್ರೂವ್ಡ್ ಅಂದ್ರೆ ನೆಲಮಂಗಲ CMC ಅಪ್ರೂವ್ಡ್ ಆಗಿರುವಂತಹ ಲೇಔಟ್ ವೀಕ್ಷಕರೇ. BMRD ಅಪ್ರೂವ್ಡ್ ಕೂಡ ಆಗಿದೆ. ಲೀಗಲ್ ಎ ಖಾತಾ ಈ ಖಾತಾ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಬರುವಂತಹ ಸೈಟ್ಗಳು ಎಷ್ಟು ಸೈಟ್ಸ್ಗಳಿದೆ ವೀಕ್ಷಕರೇ, ಇಲ್ಲಿ 60 ಸೈಟು, 60 ಸೈಟ್ಸ್ಗಳು ಅವೈಲೇಬಲ್ ಇರುವಂಥದ್ದು. ಈಸ್ಟು ವೆಸ್ಟ್ ಎರಡೂ ಕೂಡ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ 30-40, 30-50 ಅಂಡ್ ಆಡ್ ಸೈಟ್ಸ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಫೇಸಿಂಗು ಒಳ್ಳೇದು ಸಿಗುತ್ತೆ ಅಂಡ್ ಡೈಮೆನ್ಷನ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಸಿಗ್ಬಿಡುತ್ತೆ. ಸೊ ಇವಾಗ ನಾನು ನಿಮಗೆ ಅಮ್ಯುನಿಟೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ರೆ, ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಇದೆ. ಪವರು ಅಂಡ್ ವಾಟರು, ದೊಡ್ಡದಾದಂತಹ CC ರೋಡು, ಬನ್ನಿ ಇಲ್ಲಿ ಸೀವೇಜ್ನ ವ್ಯವಸ್ಥೆ, ಕಾಂಕ್ರೀಟ್ ಬಾಕ್ಸ್ ಟೈಪ್ ಡ್ರೈನೇಜ್ನ ವ್ಯವಸ್ಥೆ, ಇದು ನೀರು, ಓವರ್ ಹೆಡ್ ಟ್ಯಾಂಕು, ಪ್ರತಿಯೊಂದು ಇದೆ. ಅಷ್ಟೇ ಅಲ್ಲದೆ ಒಂದು ಆರ್ಚ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಒಂದು ದೊಡ್ಡ JCBನೇ ಹೋಗ್ಬೋದು ಇದ್ರೊಳಗಡೆ, ಆರಾಮಾಗಿ ಹೋಗ್ಬೋದು ಅಂತ ಒಂದು ಇದನ್ನ ಕೂಡ, ರ್ಯಾಂಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಂದು ಸೈಟ್ಸ್ಗಳಿಗೂ ಕೂಡ ನೋಡಿ ಒಳ್ಳೆ ನಂಬರ್ ಪ್ಲೇಟ್, ಇದನ್ನ ಇಟ್ಕೊಂತೀರಾ ನೀವು, ಬಿಸಾಕಲ್ಲ ಯಾವತ್ತು, ಆ ಥರದ ಒಂದು ನಂಬರ್ ಪ್ಲೇಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಮೇನ್ ಇಷ್ಟ ಆಗಿದ್ದು ಏನ್ ಗೊತ್ತಾ ನಮಗೆ, ಹಸಿರು, ಗ್ರೀನರಿ ನೋಡ್ರಿ. ಪ್ರತಿ ಮನೆಗೂ ಕೂಡ ಈ ಕಡೆ ಒಂದು ಆ ಕಡೆ ಒಂದು 2 ಗಿಡಗಳು, ಗ್ರೀನರಿ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ ಸ್ಟ್ರೀಟ್ ಲೈಟ್ ಇರ್ಬೋದು, ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ, ಇವೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಅಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಇರ್ಬೋದು, ಪ್ರೀಮಿಯಂ ಅಮ್ಯುನಿಟೀಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಪ್ರೀಮಿಯಂ ಅಂತ ಬಂದಾಗ ಇದಿಷ್ಟೇ ಅಲ್ಲ, ಇನ್ನ ಅಮ್ಯುನಿಟೀಸ್ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಇದು ಸ್ವಲ್ಪ ಮುಂದೆ ಬನ್ನಿ ನೋಡಿ. ಇದನ್ನ CA ಏರಿಯಾ ಅಂತ ಹೇಳ್ತಾರೆ, ಅಂದ್ರೆ ಸಿವಿಕ್ ಅಮ್ಯುನಿಟೀಸ್ ತುಂಬಾ ದೊಡ್ಡದಾಗಿದೆ. ಸೊ ನಾಳೆ ದಿನ ದೇವಸ್ಥಾನ ಇರ್ಬೋದು, ಅಂಗನವಾಡಿ, ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಬೇಕಾಗಿರುವಂಥದ್ದು ಇರ್ಬೋದು, ಇಲ್ಲ ಒಂದು ಕಮ್ಯುನಿಟಿ ಹಾಲು. ಸೊ ಪ್ರತಿಯೊಂದನ್ನು ಕೂಡ ನೀವು ಅಸೋಸಿಯೇಷನ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೋಸ್ಕರನೇ ಬಿಟ್ಟಿರೋ ಜಾಗ ಇದು, ಓಕೆನಾ. ಸೊ ಇದು ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ, ಯಾಕಂತಂದ್ರೆ ಇವ್ರದ್ದು ನಮ್ಮ ಲಕ್ಷ ಪ್ರಾಪರ್ಟೀಸ್ ಆಫೀಸು ಮೇನ್ ರೋಡ್ ಅಲ್ಲಿ ಇದೆ, ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ಇಲ್ಲೇ ನಾವು ಆಫೀಸ್ ಮಾಡೋದಿಲ್ಲ, ಇದು ನಿಮಗೋಸ್ಕರ ಇರೋದು. ನೀವೆಲ್ಲರೂ ಸೇರ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಡೆಫಿನೆಟ್ಲಿ ಇಲ್ಲಿ ಬಂದು ಯೂಸ್ ಮಾಡ್ಕೋಬಹುದು. ಅಂಡ್ ಈ ಕಡೆ ತೋರಿಸ್ರಿ, ಸೊ ಇಲ್ಲಿ ದೊಡ್ಡದಾಗಿರುವಂತಹ ಒಂದು ಪಾರ್ಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಬರುತ್ತೆ, ಪ್ರತಿಯೊಂದು ಕೂಡ ಇಲ್ಲಿ ಇದೆ. ಅಂದ್ರೆ ಗಿಡಗಳನ್ನ ಹಾಕಿದ್ದಾರೆ, ಬೆಂಚ್ ಹಾಕಿದ್ದಾರೆ, ಕಿಡ್ಸ್ ಪ್ಲೇ ಏರಿಯಾ, ಅಡಲ್ಟ್ಗೆ ಏನಾದ್ರು ವರ್ಕೌಟ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ವೀಕ್ಷಕರೇ. ಸೊ ಇದು ಪ್ಲೇ ಗ್ರೌಂಡ್, ಪಾರ್ಕ್ ಅಂತಾನೂ ಕೂಡ ಕರಿಬಹುದು. ಓಕೆ, ಎವ್ರಿಥಿಂಗ್ ಎಲ್ಲದಕ್ಕೂ ಬೇಕಾಗುತ್ತೆ. ಅಂಡ್ ಅದಕ್ಕೋಸ್ಕರನೇ ಸಪರೇಟ್ ಪಾತ್ವೇನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ರೋಡಲ್ಲಿ ಹಂಗೆ ಕೊಟ್ಬಿಡ್ಬೋದಿತ್ತು, ಇದನ್ನ ಒಂದು
ಸೈಟ್ಗೆ ಆ್ಯಡ್ ಮಾಡ್ಕೋಬೇಕಿತ್ತು, ಆ್ಯಡ್ ಮಾಡಲಿಲ್ಲ. ಸೊ ಇದಕ್ಕೆ ಎರಡಕ್ಕೂ ಕೂಡ ಅಪ್ರೋಚ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಪಾತ್ವೇನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ತೋರಿಸಿ. ಸೊ ಓವರ್ ಹೆಡ್ ಟ್ಯಾಂಕ್ ಇರ್ಬೋದು ಆ್ಯಂಡ್ ಓನ್ ಟಿ ಸಿ. ಹೌದು ವೀಕ್ಷಕರೇ, ಈ ಲೇಔಟಲ್ಲಿ ನಿಮಗೆ ಓನ್ ಟಿ ಸಿ ಬರುತ್ತೆ. ಇದೇ ಓನ್ ಟಿ ಸಿ. ಸೊ ನಮಗೆ ಪವರ್ ಫ್ಲಕ್ಚುಯೇಟ್ ಆಯಿತು, ಯಾವ ಟೆನ್ಷನು ಇಲ್ಲ. ಕಂಪ್ಲೀಟ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓನ್ ಟಿ ಸಿ, ಓನ್ ಓವರ್ ಹೆಡ್ ಟ್ಯಾಂಕ್, ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಬೇಸಿಕ್ ಕಮ್ಯುನಿಟಿ ಜೊತೆ ಕಂಪ್ಲೀಟ್ ಅಮ್ಯುನಿಟೀಸ್ಗಳು ನಿಮಗೆ ಅವೈಲೇಬಲ್ ಇದೆ. ಸೊ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇರ್ಬೋದು, ಅಂಡರ್ಗ್ರೌಂಡ್ ಸಿವೇಜ್ ಸಿಸ್ಟಮ್, ಆಲ್ ಅರೌಂಡ್ ಕಾಂಪೌಂಡ್ ವಾಲು, ಕಾಂಕ್ರೀಟ್ ರೋಡು, 24/7 ವಾಟರ್ ಸಪ್ಲೈ, ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸ್ಟ್ರೀಟ್ ಲೈಟ್ಸು, ಲ್ಯಾಂಡ್ಸ್ಕೇಪ್ ಗಾರ್ಡನ್ನು, ಅವೆನ್ಯೂ ಪ್ಲಾಂಟೇಶನ್ನು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, STP ಆ್ಯಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿಯೊಂದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಪ್ರೀಮಿಯಂ ಲೇಔಟ್ ಅಂತ ಕೂಡ ಇದನ್ನ ಕರಿಬೋದು ವೀಕ್ಷಕರೇ. ಬನ್ನಿ, ಬೋರ್ ನೋಡಿ ಇಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಸೊ ಬೋರ್ ಕೂಡ ಇಲ್ಲೇ ಇದೆ. ಆ್ಯಂಡ್ ಅಷ್ಟೇ ಹೇಳಿದೆ, ಇನ್ನೊಂದೇನಂತಂದ್ರೆ ನಾನು ಕೇಳಿದೆ, ಆಫೀಸಲ್ಲಿ ಕೇಳಿದೆ, ಸರ್ ಇಲ್ಲಿ ನೀರು ಚೆನ್ನಾಗಿ ಬರುತ್ತಾ, ಬೇಗ ನೀರು ಬರುತ್ತಾ? ಹ್ಞೂ ಸರ್, 500 ಫೀಟ್ ಒಳಗಡೆನೆ ನಿಮಗೆ ನೀರು ಕೂಡ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ, ಅಗಲವಾದ ರೋಡು ನೋಡ್ರಿ, ಎಷ್ಟು ದೊಡ್ಡದಾಗಿರುವಂಥ ರೋಡು. ಸೊ ರೋಡು ಪ್ರತಿಯೊಂದು ಕೂಡ ಪ್ಲಾಂಟೇಶನ್ ಇಲ್ಲಿಂದ ತೋರಿಸಿ ನಮ್ಮ ವೀಕ್ಷಕರಿಗೆ ಹೆಂಗ್ ಕಾಣ್ತಿದೆ ನೋಡ್ರಿ. ಸೊ ಲಿಮಿಟೆಡ್ ಸೈಟ್ಸ್ಗಳು ಇರೋದೇ 60 ಸೈಟು, ಅದರಲ್ಲೂ ಕೂಡ ಕೆಲವೊಂದು ಬುಕ್ಕಿಂಗ್ಸ್ಗಳು ಕೂಡ ಆಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಫೈನಲ್ ಆಗಿ ಬರ್ತಾ ಇರೋದು ಇಷ್ಟೆಲ್ಲ ಹೇಳ್ದಿರೋ ಗುರು, ಪ್ರೈಸ್ ಏನು ಅಂತ ಕೇಳ್ತಾ ಇರ್ಬೋದು. ನೋಡಿ, BMRD ಅಪ್ರೂವ್ಡು, ಏಕಾತ, ನೆಲಮಂಗಲ ಟೌನ್ಗೆ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಟೌನ್ ಅಥಾರಿಟಿ ಇದು ಕೂಡ ಇದೆ, ಅಪ್ರೂವ್ಡ್ ಕೂಡ ಇದೆ. ಸೊ ಟೌನ್ಗೆ ಸೇರ್ಕೊಳ್ಳುತ್ತೆ, ಇದು ನೆಲಮಂಗಲಕ್ಕೆ ಸೇರ್ಕೊಳ್ಳೋದ್ರಿಂದ ಇಲ್ಲಿನ ಬೆಲೆ ಬಂದ್ಬಿಟ್ಟು ವೀಕ್ಷಕರೇ 5500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಓಕೆನಾ? ಸೊ ಪ್ರೀಮಿಯಂ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಾದಂಥ ರೇಟ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ಕನ್ನಡಕರ ವೀಕ್ಷಕರ ಇಲ್ಲಿ ಬಂದಾಗ ಇಲ್ಲಿ ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಅವ್ರು ಇರ್ತಾರೆ, ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ನೀವು ಅವ್ರ ಜೊತೆ ಮಾತಾಡ್ಬೋದು, ಸೊ ನೆಗೋಷಿಯೇಟ್ ಮಾಡ್ಕೋಬೋದು. ಎಸ್, ದ ಪ್ರಾಪರ್ಟೀಸ್ ನೆಗೋಷಿಯಬಲ್. ಆ್ಯಂಡ್ ರೇಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಬ್ವಿಯಸ್ಲಿ ನಾನು ಇದನ್ನ ಜಸ್ಟಿಫೈ ಅಂತ ಹೇಳ್ತೀನಿ. ಯಾಕಂತಂದ್ರೆ ಸುತ್ತಮುತ್ತಲು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ನಡೀತಾ ಇದೆ, ತುಂಬಾ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇವಾಗ 6500 ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಅವರು ಇಲ್ಲಿ ಒಂದು 5500 ವರ್ತ್ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ನೆಗೋಷಿಯಬಲ್, ನಮ್ಮ ವೀಕ್ಷಕರಿಗೆ ನೆಗೋಷಿಯೇಷನ್ಸ್ ಕೂಡ ಇದೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಲಕ್ಷ್ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಧೃತಿ ಎನ್ಕ್ಲೇವ್ ಅಲ್ಲಿ ನಿಮ್ಮ ಕನಸಿನ ನಿವೇಶನವನ್ನ ನೀವು ಪಡ್ಕೋಬಹುದು ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ ಲಕ್ಷ್ ಪ್ರಾಪರ್ಟೀಸ್ ಅಡ್ರೆಸ್ ಕೂಡ ಅಷ್ಟೇ, ಮಹಾಲಕ್ಷ್ಮೀಪುರದಲ್ಲಿ ಇವ್ರದ್ದು ಆಫೀಸ್ ಇದೆ. ಡೆಫಿನೆಟ್ಲಿ ನೀವು ಅಲ್ಲೂ ಕೂಡ ಹೋಗ್ಬೋದು. ಇಲ್ಲ ಅಂತಂದ್ರೆ ಸೈಟಲ್ಲಿ ಇಲ್ಲೇನೆ ಅವ್ರದ್ದು ಆಫೀಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅಂಡ್ ಸುತ್ತಮುತ್ತಲು ಮನೆಗಳೆಲ್ಲ ಇದೆ, ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಇಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ 75% ಲೋನ್ ಕೂಡ ಆಗುತ್ತೆ, ಅದನ್ನು ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಅವರೇ ಮಾಡ್ಕೊಡ್ತಾರೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ವೀಕ್ಷಕರೇ. ನಮಸ್ಕಾರ.